ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಟೀನಾ ಬನ್ನಿಹಟ್ಟಿ. ನಾನು ಡಾಕ್ಟರ್ ಟೀನಾಸ್ ವಾತ್ಸಲ್ಯ ಕ್ಲಿನಿಕ್ ಅಲ್ಲಿ ಮತ್ತೆ ಕಾವೇರಿ ಹಾಸ್ಪಿಟಲ್ ಮಾರತ್ಹಳ್ಳಿಲಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾರ್ಮಲ್ ಡೆಲಿವರಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಇದಕ್ಕೆ ನಾವು ಗರ್ಭಚೀಲ ಅಂತ ಹೇಳ್ತೀವಿ. ಇದು ಗರ್ಭಚೀಲದ ಕೆಳಗಡೆ ಬಾಯಿಗೆ ಸರ್ವಿಕ್ಸ್ ಅಂತ ಹೇಳ್ತೀವಿ. ಪಾಪು ಈ ತರ ಇರುತ್ತೆ, ತಲೆ ಕೆಳಗಾಗಿ ಇರುತ್ತೆ. ಇಲ್ಲಿ ಕೆಳಗಡೆಯಿಂದ ಯೋನಿ ಮಾರ್ಗದ ಪ್ರಕಾರ ಪಾಪು ಹೊರಗಡೆ ಬರೋದಕ್ಕೆ ನಾವು ನಾರ್ಮಲ್ ಡೆಲಿವರಿ ಅಥವಾ ನಾರ್ಮಲ್ ವೆಜೈನಲ್ ಡೆಲಿವರಿ ಅಂತ ಕರಿತೀವಿ. ಅಂದ್ರೆ ಇದಕ್ಕೆ ಯಾಕೆ ತೋರಿಸ್ಕೊಟ್ಟೆ ಅಂದ್ರೆ, ನಾನು ಇವಾಗ ನಾರ್ಮಲ್ ಡೆಲಿವರಿ ಆಗ್ಬೇಕು ಅಂದ್ರೆ ಪಾಪು ತಲೆ ಕೆಳಗಡೆ ಇರೋದು ತುಂಬಾ ಮಹತ್ವದಾಗಿರುತ್ತೆ. ಈಗ ತುಂಬಾ ಕಾಮನ್ ಆಗಿ ಹೇಳ್ಬೇಕಂದ್ರೆ ಯಾಕಾಗಲ್ಲ, ಇವಾಗ ಏನಾದ್ರು ಪಾಪುದು ಈ ತರ ಕಾಲ್ಗಳೆಲ್ಲ ಕೆಳಗಡೆ ಬಂದ್ಬಿಡ್ತು ಅಂದ್ರೆ ಇದಕ್ಕೆ ನಾವು ಬ್ರೀಚ್ ಪ್ರೆಸೆಂಟೇಶನ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ನಾರ್ಮಲ್ ಡೆಲಿವರಿ ಮಾಡಕ್ಕಾಗೋದಿಲ್ಲ. ಯಾಕಂದ್ರೆ ಇವಾಗ ಮಗುವಿನ ದೇಹದಲ್ಲಿ ಎಲ್ಲಕ್ಕಿಂತ ದೊಡ್ಡದು ಯಾವ್ದಪ್ಪ ಅಂದ್ರೆ ತಲೆ. ಯಾಕಂದ್ರೆ ತಲೆ ಒಳಗಡೆ ಬೋನ್ಸ್ ಇರುತ್ತಲ್ವಾ, ಅದನ್ನ ಸ್ಕ್ವೀಸ್ ಮಾಡಕ್ ಆಗೋದಿಲ್ಲ, ಈ ತರ ಹತ್ತಿಕ್ಕಕ್ ಆಗೋದಿಲ್ಲ. ಅದೇ ಬೇರೆ ಬಾಡಿ ಪಾರ್ಟ್ಸ್ ಆದ್ರೆ ಒತ್ಕೊಂಡು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೊರಗಡೆ ಬಂದ್ಬಿಡುತ್ತೆ. ಇವಾಗ ಈ ತಲೆ ಕೆಳಗಡೆ ಇರುವಾಗ ಸರಿಸುಮಾರು ನಮ್ಗೆ ಹೆರಿಗೆ ಆಗ್ಬೇಕು ಫುಲ್ ಟರ್ಮ್ ಅಂದ್ರೆ 40 ವಾರ ಅಂತ ಹೇಳ್ತೀವಿ. ಈಗ 36 ವಾರಗಳ ನಂತರ ಪಾಪು ತಲೆ ನಿಧಾನಕ್ಕೆ ಈ ತರ ಹಿಚ್ಕೊಂಡು ಒಳಗಡೆ ಎಂಟ್ರಿ ಆಗ್ತಾ ಇರುತ್ತೆ. ತಾಯಿದು ಹಿಪ್ ಬೋನ್ಸ್ ಏನಿರುತ್ತಲ್ಲ, ಪೆಲ್ವಿಸ್ ಅಂತೀವಿ, ಅದ್ರ ಒಳಗಡೆ ಬರ್ತಾ ಇರುತ್ತೆ. ಅದಕ್ಕೆ ಎಂಗೇಜ್ಮೆಂಟ್ ಆಫ್ ಹೆಡ್ ಅಂತ ಹೇಳ್ತೀವಿ. ಅಂದ್ರೆ ಮಗು ತಲೆ ಕಂಪ್ರೆಸ್ ಆಗಕ್ಕೆ 3 ರಿಂದ 4 ವಾರ ತಗೊಳುತ್ತೆ. ಅದು ಹೆರಿಗೆ ಆದ ನಂತರ ಅದು ಮತ್ತೆ ತಿರ್ಗಾ ಓಪನ್ ಅಪ್ ಆಗುತ್ತೆ. ಆ ಹಿಚ್ಚಿಕೊಂಡಿರೋ ಪ್ರಕ್ರಿಯೆಗೆ ನಾವು ಮೌಲ್ಡಿಂಗ್ ಅಂತ ಕರಿತೀವಿ. ಅಂದ್ರೆ ಪಾಪು ತಲೆಯಲ್ಲಿ ಇರ್ತಕ್ಕಂಥ ಮೂಳೆಗಳು ಒಂದ್ರ ಮೇಲೆ ಒಂದು ಈ ತರ ಓವರ್ ರೈಡ್ ಆಗಿ ಅದರಿಂದ ಪಾಪು ತಲೆ ಡಯಾಮೀಟರ್ ಸ್ವಲ್ಪ ಕಡಿಮೆ ಆಗಿ ನಾರ್ಮಲ್ ಡೆಲಿವರಿ ಹೆಲ್ಪ್ ಆಗಿ ಹೊರಗಡೆ ಬರುತ್ತೆ. ಅದೇ ನಾವೀಗ ಕಾಲ್ ಕೆಳಗಡೆ ಇದೆ ಅಂತ ತಗೊಳ್ಳೋಣ. ಇವಾಗ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಈಗ ಮಗುದು ಬ್ರೀಚ್ ಬಂತು, ಇದೆಲ್ಲ ಶೋಲ್ಡರ್ಸ್ ಎಲ್ಲ ಬಂತು ಅಂದ್ರೆ ತಲೆ ಬರೋದಕ್ಕೆ ನಮ್ಮ ಹತ್ರ 5 ರಿಂದ 7 ನಿಮಿಷ ಸಮಯ ಇರುತ್ತೆ. ನೋಡಿ, ಇವಾಗ 4 ವಾರದಲ್ಲಿ ತಲೆ ಹಿಚ್ಕೊಂಡು ಹೊರಗೆ ಬರೋದು 3-4 ನಿಮಿಷದಲ್ಲಿ ಹೆಂಗ್ ಆಗಕ್ ಸಾಧ್ಯ ಇದು? ಅವಾಗ ಏನಾಗುತ್ತೆ, ಮಗು ಮೆದುಳಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್, ಬ್ಲೀಡಿಂಗು, ಏನೋ ಕಿತ್ತೋಗೋದು, ಒಳಗಡೆ ತಲೆ ಒಳಗಡೆ ರಕ್ತಸ್ರಾವ ಆಗೋದು, ಅದೆಲ್ಲ ಚಾನ್ಸಸ್ ಇರ್ಬೋದು. ಮತ್ತೆ ಇವಾಗ ಒಂದ್ಸಲ ಮಗುದು ಕಾಲು, ಈ ಬ್ರೀಚ್ ಪಾರ್ಟು ಎಲ್ಲ ಹೊರಗಡೆ ಬಂದ್ಮೇಲೆ ಹೊಕ್ಕಳು ಬಳ್ಳಿ ಹೊರಗಡೆ ಬಂದ್ಬಿಡುತ್ತೆ. ಈ ಹೊಕ್ಕಳು ಬಳ್ಳಿ ಹೊರಗೆ ಬಂದ್ರೆ ಮಗು ಜೀವಕ್ಕೆ ಅಪಾಯ ಆಗೋ ಚಾನ್ಸಸ್ ಇರುತ್ತೆ. ನಾರ್ಮಲ್ ಆಗಿ ಫಸ್ಟ್ ಪಾಪು ಎಲ್ಲ ಹೊರಗಡೆ ಬಂದ್ಮೇಲೆ ಆಮೇಲೆ ಹೊಕ್ಕಳು ಬಳ್ಳಿ ಎಲ್ಲ ಆಚೆ ಬರ್ತದೆ. ಇದು ರಿವರ್ಸ್ ಆಗ್ಬಿಟ್ರೆ ನಾರ್ಮಲ್ಗೆ ಕಷ್ಟ ಆಗುತ್ತೆ. ಇದಕ್ಕೆ ನಾವು ಮ್ಯಾಲ್ ಪ್ರೆಸೆಂಟೇಷನ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಬ್ರೀಚ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಇಷ್ಟೇ ಅಲ್ಲ, ಈ ತರ ಮಗು ಅಡ್ಡವಾಗಿದ್ರೆ ಅದಕ್ಕೆ ನಾವು ಟ್ರಾನ್ಸ್ವರ್ಸ್ ಲೈ ಅಂತ ಹೇಳ್ತೀವಿ. ಅವಾಗ ಕೂಡ ಸಿಸೇರಿಯನ್ ಆಗೋ ಅವಶ್ಯಕತೆ ಇರುತ್ತೆ. ಇವಾಗ ಕೆಲವೊಬ್ಬರಿಗೆ ಆಬ್ಲಿಕ್ ಲೈ ಅಂತೀವಿ, ಫುಲ್ ಕೆಳಗಡೆ ಇರಲ್ಲ, ಈ ತರ ಸೊಟ್ಟ ಪುಟ್ಟ ಆಬ್ಲಿಕ್ ಆಗಿರುತ್ತೆ. ಆವಾಗ ಕೂಡ ನಾರ್ಮಲ್ ಡೆಲಿವರಿ ಕಷ್ಟ ಆಗುತ್ತೆ. ಇನ್ನು ಸರ್ವೇ ಸಾಮಾನ್ಯವಾಗಿ ಯಾಕಾಗುತ್ತೆ ಅಂದ್ರೆ, ಇವಾಗ ಪಾಪು ತಲೆ ತಾಯಿದು ಹಿಪ್ ಬೋನ್ಸ್ ಗಿಂತ ಜಾಸ್ತಿ ದೊಡ್ಡದಿದ್ರೆ ಅದ್ ಯಾವಾಗ ಆಗುತ್ತೆ, ಇವಾಗ ಮಗುವಿನ ತೂಕ 4 kg ಇದೆ ಅಂದ್ರೆ ಮಗು ತಲೆ ಡಯಾಮೀಟರ್ ಕೂಡ 11 ಸೆಂಟಿಮೀಟರ್ ಆ ತರ ಇರುತ್ತೆ. ಆವಾಗ ನಾವ್ ಎಷ್ಟೇ ಮಾಡಿದ್ರು ಪಾಪು ತಲೆ ಒಳಗಡೆ ಜರ್ಗದೇ ಇಲ್ಲ. ಈ ತರ ಬರೀ ಮಸಲ್ಸ್ ಇರಲ್ಲ ಅಲ್ವಾ, ಬೋನ್ಸ್ ಇರುತ್ತೆ. ಮಸಲ್ಸ್ ಅಂದ್ರೆ ಸ್ವಲ್ಪ ಸರಿಸ್ಕೊಂಡು ಡೆಲಿವರಿ ಆಗುತ್ತೆ. ಬೋನ್ಸ್ ನ ನಾವು ಸೆಪರೇಟ್ ಮಾಡಕ್ ಆಗಲ್ಲ. ಅದಕ್ಕೆ ನಾವು ಸೆಫೆಲೋ ಪೆಲ್ವಿಕ್ ಡಿಸ್ಪ್ರಪೋರ್ಷನ್ CPD ಅಂತ ಕರಿತೀವಿ. ಅದು ಕಾಮನ್ ಆಗುತ್ತೆ. CPD ಅಂತ ಹೇಳ್ತೀವಿ. ಮಗು ಸರಿಯಾದ ಪೊಸಿಷನ್ ಅಲ್ಲಿ ಇಲ್ಲ ಅಂದ್ರೆ ಆಗುತ್ತೆ. ಈಗ ಎಷ್ಟೋ ಸಲ ಹೆಡ್ಡೇ ಇರುತ್ತೆ, ಹೆಡ್ ಅಲ್ಲೇ ಸುಮಾರು ಸಬ್ ಪೊಸಿಷನ್ಸ್ ಬರುತ್ತೆ. ನೋಡಿ, ಇದಕ್ಕೆ ಮೆಂಟಮ್ ಅಂತ ಕರಿತೀವಿ. ಈ ಪೊಸಿಷನ್ಗೆ ನಾವು ಬ್ರೋ ಅಂತ ಕರಿತೀವಿ. ಬ್ರೋ ಅಥವಾ ಮೆಂಟಮ್ ಪೊಸಿಷನ್ ಇದ್ರೂ ಕೂಡ ನಮ್ ಡೆಲಿವರಿ ಪ್ರೋಗ್ರೆಸ್ ಆಗೋದೇ ಇಲ್ಲ. ಅಂತ ಪೊಸಿಷನ್ ಅಲ್ಲಿ ಕೂಡ ನಾರ್ಮಲ್ ಡೆಲಿವರಿ ಆಗೋದು ಕಷ್ಟ ಆಗುತ್ತೆ. ಅಂದ್ರೆ ಮಗು ಅರ್ಧ ಜರುಗುತ್ತೆ, ಬಂದ್ಬಿಟ್ಟು ಅಲ್ಲೇ ಸಿಕ್ಕಾಕೊಂಡ್ಬಿಡುತ್ತೆ. 10 ತಾಸು 12 ತಾಸು ಆದ್ರೂ ಅದು ಪ್ರೋಗ್ರೆಸ್ ಆಗೋದೇ ಇಲ್ಲ. ಆ ಟೈಮಲ್ಲಿ ಸಿಸೇರಿಯನ್ ಮಾಡೋ ಅಗತ್ಯ ಇರುತ್ತೆ. ಇನ್ನ ಕೆಲವೊಬ್ಬರಿಗೆ ಇವಾಗ ನಿಮ್ದು ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿಗೆ ಸುಮಾರು ಮಗು 280 ದಿನಗಳನ್ನ ಗರ್ಭಚೀಲದಲ್ಲಿ ಕಳೆದಿರುತ್ತೆ. ಇವಾಗ ಹೆರಿಗೆ ಆಗೋ ಟೈಮಲ್ಲಿ ಹಾರ್ಟ್ ಬೀಟ್ ಸಡನ್ ಆಗಿ ಡಿಪ್ ಆಗ್ಬಿಡ್ತಪ್ಪ ಅಂದ್ರೆ ಅದಕ್ಕೆ ನಾವು ಫೀಟಲ್ ಡಿಸ್ಟ್ರೆಸ್ ಅಂತ ಕರಿತೀವಿ. ನಾರ್ಮಲ್ ಆಗಿ ಬೇಬಿ ಹಾರ್ಟ್ ಬೀಟ್ ಬಂದು 110 ಇಂದ 180 ಇರ್ಬೇಕಾಗುತ್ತೆ. ಇವಾಗ ಏನಾದ್ರು ಹಾರ್ಟ್ ಬೀಟ್ 100ಕ್ಕಿಂತ ಕಡಿಮೆ ಆಯ್ತು ಅಂತ ಅಂದ್ರೆ, ಈಗ ನೋಡಿ, ನಮ್ಗೆ ನಾರ್ಮಲ್ ಡೆಲಿವರಿ ಆಯ್ತು, ಮಗು ಜೀವಕ್ಕೆ ಹೆಚ್ಚು ಕಡಿಮೆ ಆಯ್ತು, NICU ಹೋಯ್ತು ಅಂದ್ರೆ ಎಷ್ಟು ಬೇಜಾರಾಗುತ್ತಲ್ವಾ. 280 ದಿನ ಮಗು ಒಳಗಡೆ ಕಳೆದಿದ್ದು ಅಷ್ಟೇ ಅಲ್ದಲೆ ಹೆರಿಗೆ ಕೂಡ ಚೆನ್ನಾಗಾಗ್ಬೇಕು. ಹೆರಿಗೆ ಆದ್ಮೇಲೆ ಆರೋಗ್ಯವಂತ ತಾಯಿ
ಮಗು ಇಬ್ರು ಒಟ್ಟಿಗೆ ಮನೆಗೆ ಹೋಗ್ಬೇಕು, ಅದು ತುಂಬಾ ಪ್ರಮುಖವಾಗುತ್ತೆ. ಸೊ ಅದಕ್ಕೋಸ್ಕರ ಈ ಹೆರಿಗೆ ಟೈಮಲ್ಲಿ ಏನಾದ್ರು ಪಾಪು ಹಾರ್ಟ್ ಬೀಟ್ ಡಿಪ್ ಆಗ್ಬಿಟ್ರೆ ಅದಕ್ಕೆ ನಾವು ಫೀಟಲ್ ಡಿಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ಇದು ಕಾಮನ್. ಆತರ ಏನಾದ್ರು ಫೀಟಲ್ ಡಿಸ್ಟ್ರೆಸ್ ಆದ್ರೆ ಇಮಿಡಿಯೇಟ್ ಸಿಸೇರಿಯನ್ ಮಾಡ್ಬೇಕಾದ ಪ್ರಮೇಯ ಬರ್ಬೋದು. ಇನ್ನು ಕೆಲವೊಂದ್ಸಲ ಮಗು ಕಕ್ಕ ಮಾಡ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಮ್ಯೂಕೋನಿಯಂ ಸ್ಟೇನ್ಡ್ ಲೈಕರ್ ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ಮಗು ಯಾವಾಗ ಕಕ್ಕ ಮಾಡ್ಕೊಳ್ಳುತ್ತೆ, ಅದು ತುಂಬಾ ಬ್ಲಡ್ ಫ್ಲೋ ಕಡಿಮೆ ಇದೆ ಅಂದು ಅದು ತುಂಬಾ ಆಯಾಸ ಆಗಿ ಸುಸ್ತಾದ್ಮೇಲೆ ಕಕ್ಕ ಮಾಡ್ಕೊಳ್ಳುತ್ತೆ. ನಾರ್ಮಲ್ ಆಗಿ ಮಗು ಹುಟ್ಟಿದ್ಮೇಲೆ ಅದು ಮೊದಲನೇ ಮೋಷನ್ ಪಾಸ್ ಮಾಡ್ಬೇಕು. ಹೊಟ್ಟೆಲ್ಲ ಏನಾರ ಕಕ್ಕ ಮಾಡ್ಕೊಂಡ್ಬಿಟ್ರೆ, ಇವಾಗ ಮಗು ಏನ್ ಉಸಿರಾಡ್ತಿರುತ್ತೆ, ಒಳಗಡೆ ನೀರೇ ಹೋಗುತ್ತೆ, ಹೊರಗಡೆ ಬರುತ್ತೆ. ಅದೇ ಇದು ಕಕ್ಕ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಮೊದಲು ಮಾಡೋ ಕಕ್ಕಾಗೆ ನಾವು ಮ್ಯೂಕೋನಿಯಂ ಅಂತ ಹೇಳ್ತೀವಿ. ಆ ಮ್ಯೂಕೋನಿಯಂ ಎಲ್ಲ ಒಳಗೋದ್ರೆ ನಾಳೆ ದಿನ ಮಗು ಶ್ವಾಸಕೋಶಗಳಿಗೆ, ಹೃದಯಗಳಿಗೆಲ್ಲ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆತರ ಮಗು ಏನಾರ ಕಕ್ಕ ಮಾಡ್ಕೊಂಡ್ರೆ, ಇಲ್ಲ ಇವಾಗ ಒಂದು 30-40 ನಿಮಿಷ ಡೆಲಿವರಿ ಆಗುತ್ತೆ ಅಂತ ಅನ್ಸಿದ್ರೆ ನಾವು ಕಾದ್ ನೋಡ್ತೀವಿ. ಇಲ್ಲ ಇನ್ನು 10 ತಾಸು ಬಿಟ್ಟು ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಅಂದ ಪಕ್ಷದಲ್ಲಿ ಅವರಿಗೆ ಇಮಿಡಿಯೇಟ್ಲಿ ಸಿಸೇರಿಯನ್ ಮಾಡ್ಬೇಕಾದ ಅವಶ್ಯಕತೆ ಇರುತ್ತೆ. ಸೊ ಇನ್ನು ಕೆಲವೊಂದು ಕೇಸಲ್ಲಿ ಈಗ ಪ್ಲಾಸೆಂಟಾ ಅಂತ ಹೇಳ್ತೀವಿ. ಪ್ಲಾಸೆಂಟಾ ಅಂದ್ರೆ ಮಗು ಮತ್ತೆ ತಾಯಿ ಮಧ್ಯೆ ಇರ್ತಕ್ಕಂಥ ಕನೆಕ್ಷನ್. ಅದು ನಾರ್ಮಲ್ ಆಗಿ ಇಲ್ಲಿ ಮೇಲ್ಭಾಗದಲ್ಲಿ ಇರುತ್ತೆ, ಗರ್ಭಚೀಲದ ಮೇಲ್ಭಾಗದಲ್ಲಿ. ಎಲ್ಲೋ ಒಂದು 4-5% ಅಥವಾ ಲೆಸ್ ದನ್ 1% ಜನಕ್ಕೆ ಈ ತರ ಸರ್ವಿಕ್ಸ್ ಕೆಳಭಾಗದಲ್ಲಿ ಏನಾದ್ರು ಪ್ಲಾಸೆಂಟಾ ಸಿಚುವೇಟ್ ಆಗಿದ್ರೆ ಆವಾಗ ಕೂಡ ನಾರ್ಮಲ್ ಡೆಲಿವರಿ ಆಗೋದಿಲ್ಲ, ಅವರಿಗೆ ಸಿಸೇರಿಯನ್ನೇ ಮಾಡ್ಬೇಕಾಗತ್ತೆ. ಯಾಕೆ? ಇವಾಗ ನೋಡಿ, ನಮ್ಮ ದೇಹದಲ್ಲಿ ಎಲ್ಲ ನಾರ್ಮಲ್ ಡೆಲಿವರಿ ಪ್ರಕಾರ ಇದೆ. ಅಂದ್ರೆ ಮಗು ಈ ತರ ಹೆರಿಗೆ ಆಗಿ ಹೊರಗೆ ಬಂದ್ಮೇಲೆ ನಮ್ಮ ಮಾಸ ಸೆಪರೇಟ್ ಆಗಿ ಹೊರಗಡೆ ಬರುತ್ತೆ. ಈಗ ಮೊದ್ಲೇ ಇಲ್ಲಿ ಮಾಸ ಕೆಳಗಿದ್ರೆ ಏನಾಗುತ್ತೆ, ಸೊ ಮೊದ್ಲೇ ಮಾಸ ಸೆಪರೇಟ್ ಆಗ್ಬಿಟ್ರೆ ಮಗುಗೇನು ಬ್ಲಡ್ ಫ್ಲೋನೇ ಇರಲ್ಲ ಅಲ್ವಾ, ಮತ್ತೆ ತುಂಬಾ ಜಾಸ್ತಿ ರಕ್ತಸ್ರಾವ ಆಗ್ಬಿಡುತ್ತೆ. ಯಾವರೆಗೂ ಅಂದ್ರೆ ಈಗ ಹೆರಿಗೆ ಆಗ್ತಿರ್ತಕ್ಕಂಥ ಮಹಿಳೆ ಜೀವನೇ ಅದು ತಗೊಂಡ್ಬಿಡ್ಬೋದು. ಆದ್ರಿಂದ ಯಾರಿಗೆ ಪ್ಲಾಸೆಂಟಾ ಕೆಳಗಿದ್ರು, ಪ್ಲಾಸೆಂಟಾ ಪ್ರೀವಿಯಾ ಇದ್ರು, ಅವ್ರಿಗೆ ಪ್ಲಾನ್ ಮಾಡಿ 36 ರಿಂದ 37 ವಾರಗಳಲ್ಲಿ ಸಿಸೇರಿಯನ್ನ ಮಾಡ್ಲಾಗತ್ತೆ.